ಅದಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಜುಲೈ 11ರಿಂದ 30ರವರೆಗೆ ವಿದೇಶಕ್ಕೆ ತೆರಳುವುದಕ್ಕೆ ಈಗ ಅನುಮತಿ ಸಿಕ್ಕಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ ಅವರಿಗೆ ಡೆವಿಲ್ ಸಿನಿಮಾ ಶೂಟಿಂಗ್ ಆಗಿ ವಿದೇಶಕ್ಕೆ ಹೋಗೋದಕ್ಕೆ ಪರ್ಮಿಷನ್ ಅನ್ನ ಕೇಳಿದ್ರು. ಥೈಲ್ಯಾಂಡ್ಗೆ ತೆರಳಲು ಅವಕಾಶವನ್ನ ಸದ್ಯ ಕೋರ್ಟ್ ನೀಡಿದೆ. 57ನೇ ಸೆಷನ್ಸ್ ಕೋರ್ಟ್ನಿಂದ ಆದೇಶವನ್ನ ನೀಡಲಾಗಿದೆ. ಪರ್ಮಿಷನ್ ಅನ್ನ ಕೇಳಿದ್ರು, ಯಾಕಂದ್ರೆ ಕೊಲೆಯ ಪ್ರಕರಣದಲ್ಲಿ ಸದ್ಯ ಜಾಮೀನ್ ಮೇಲೆ ಹೊರಗಡೆ ಇದ್ದಾರೆ. ಆರಂಭಿಕವಾಗಿ ಕೋರ್ಟ್ ವ್ಯಾಪ್ತಿಯನ್ನ ಬಿಟ್ಟು ಹೊರಗೆ ಹೋಗೋದಕ್ಕೂ ಕೂಡ ಅನುಮತಿ ಬೇಕಿತ್ತು. ಅದಾದ್ಮೇಲೆ ಅನುಮತಿಯನ್ನ ಪಡಿತಾರೆ. ತಮ್ಮ ಹೆಲ್ತ್ ಬ್ಯಾಕ್ಗ್ರೌಂಡ್ ಮೇಲೂ ಕೂಡ ಅವರಿಗೆ ರಾಜ್ಯದ ಬೇರೆ ಬೇರೆ ಭಾಗಕ್ಕೆ ಹೋಗೋದಕ್ಕೂ ಕೂಡ ಅನುಮತಿ ಸಿಗುತ್ತೆ. ಅದಾದ್ಮೇಲೆ ರಾಜ್ಯದನ್ನ ಬಿಟ್ಟು ಕೂಡ ಹೋಗೋದಕ್ಕೂ ಕೂಡ ಅನುಮತಿ ಕೇಳ್ತಾರೆ. ಸದ್ಯ ಡೆವಿಲ್ ಚಿತ್ರ ಶೂಟಿಂಗ್ ಆಗ್ತಿದೆ. ಆ ಸಂಬಂಧ ಚಿತ್ರದ ಶೂಟಿಂಗ್ಗೆ ವಿದೇಶಕ್ಕೆ ಹೋಗೋದಕ್ಕೆ ವಿಚಾರವಾಗಿ ಅನುಮತಿಯನ್ನ ಕೇಳಿರ್ತಾರೆ. ಸದ್ಯ ಈಗ ಕೋರ್ಟ್ ಇಂದ ಅನುಮತಿ ಸಿಕ್ಕಿದೆ. 57ನೇ ಸೆಷನ್ಸ್ ಕೋರ್ಟ್ನಿಂದ ಥೈಲ್ಯಾಂಡ್ಗೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಯಾಕಂದ್ರೆ ಬೇಲ್ ಮೇಲೆ ಹೊರಗಿದ್ದಾರೆ. ಆ ನಿಟ್ಟಿನಲ್ಲಿ ಹಲವು ಕಾನೂನು ತೊಡಕುಗಳಿರುತ್ತೆ. ಬೇಕಾದಂಗೆ ಹೋಗಂಗಿಲ್ಲ, ಯಾಕಂದ್ರೆ ಹಾಜರಾಗ್ತಾ ಇರಬೇಕು ಕೋರ್ಟ್ಗೆ. ಬೇರೆ ಬೇರೆ ಷರತ್ತುಬದ್ಧ ಕೊಟ್ಟಿರೋದು. ಈ ನಿಟ್ಟಿನಲ್ಲಿ ಈಗ ಡೆವಿಲ್ ಸಿನಿಮಾ ಶೂಟಿಂಗ್ ಆಗಿ ವಿದೇಶಕ್ಕೆ ಹೋಗೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಥೈಲ್ಯಾಂಡ್ಗೆ ತೆರಳುವಂತ ಅವಕಾಶವನ್ನ ಈಗ ಕೋರ್ಟ್ ಮಾಡಿಕೊಟ್ಟಿದೆ. 57ನೇ ಸೆಷನ್ಸ್ ಕೋರ್ಟ್ನಿಂದ ಆದೇಶ ಹೊರಬಂದಿದೆ. ಅಪರವಾಗಿ ಅರ್ಜಿಯನ್ನ ಸಲ್ಲಿಸಿದ್ರು ದರ್ಶನ್ ಪರ ವಕೀಲರು. ಆ ಮೂಲಕವಾಗಿ ಈಗ ದರ್ಶನ್ ಅವರಿಗೆ ವಿದೇಶಕ್ಕೆ ತೆರಳೋದಕ್ಕೆ ಅನುಮತಿ ಸಿಕ್ಕಿದೆ. ಅದು ಕೂಡ ಡೆವಿಲ್ ಚಿತ್ರದ ಶೂಟಿಂಗ್ ಆಗಿ ಈಗಾಗಲೇ ಕೈಗೆತ್ತಿಕೊಂಡಿದ್ದಾರೆ. ಡೆವಿಲ್ ಚಿತ್ರವನ್ನ ಇತ್ತೀಚೆಗಷ್ಟೇ ಆ ಸಂಬಂಧ ಒಂದಿಷ್ಟು ಲುಕ್ಗಳನ್ನ ಕೂಡ ಹಂಚಿಕೊಂಡಿದ್ರು. ಮತ್ತೆ ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ದಾರೆ. ದೇವಸ್ಥಾನಕ್ಕೂ ಕೂಡ ತೆರಳುತ್ತಿದ್ದಾರೆ. ಇವೆಲ್ಲದರ ನಡುವೆ ಈಗ